ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ನಭಾಗ್ಯ ಯೋಜನೆ, ಇಂದಿರಾ ಕಿಟ್ ಬಗ್ಗೆ ಮತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಗಳಿಂದ ಸರ್ಕಾರಕ್ಕೆ ಲಾಭ ಅನ್ನೋದಕ್ಕಿಂತ ನಾವುಗಳು ತುಂಬ ಕಳ್ಕೊತಾ ಇದ್ದೀವಿ. ಏನು ವಿಚಾರ ಇದೆ ಏನು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಏನಪ್ಪ ಅಂತ ಹೇಳಿದರೆ, ಅನ್ನಭಾಗ್ಯ ಯೋಜನೆದು ಅವ್ರು ಅನ್ನಭಾಗ್ಯ ಯೋಜನೆಯಲ್ಲಿ ಹಣವನ್ನು ಕೊಡ್ತಾಯಿದ್ರು. ಹಣನ ಸ್ಟಾಪ್ ಮಾಡಿಬಿಟ್ಟು ಮತ್ತು ಅಕ್ಕಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಅಕ್ಕಿಯ ಬದಲಿಗೆ ಅವರು ಅಕ್ಕಿ ಕೊಡ್ತಾರೆ, ಬಟ್ 10 kg ಅಂತ ಏನಿದೆ ಅಲ್ವಾ, ಆ ಅಕ್ಕಿಯ ಬದಲಾಗಿ ಮಾಡ್ತಾರೆ. ಇವಾಗ ಇಂದಿರಾ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಇಂದಿರಾ ಕಿಟ್ ಯಾವಾಗಿಂದ ಅಂತ ಹೇಳಿದರೆ ಜನವರಿಯಿಂದ ಅಂತ ಹೇಳಿದರು. ಬಟ್ ಇವಾಗ ಅತಿ ಶೀಘ್ರದಲ್ಲಿ ಅಂದರೆ ಮುಂದಿನ ಡಿಸೆಂಬರ್ ತಿಂಗಳಿಂದನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅದಕ್ಕೆ ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದ ಅಪ್ರೂವಲ್ ಎಲ್ಲ ಸಿಕ್ಕು ಅದ್ರ ಬಗ್ಗೆ ಕೆಲಸಗಳು ಸಹ ನಡೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಅನ್ನಭಾಗ್ಯ ಯೋಜನೆಯ 2 ಕಂತಿನ ಹಣ ಬಂದಿಲ್ಲ. ಬಟ್ ನಮ್ಮ ಒಂದು ಸ್ನೇಹಿತರಿಗೆ ಎಷ್ಟು ಜನರಿಗೆ ಇದ್ರ ಬಗ್ಗೆ ಗಮನ ಇದೇನೋ ಇಲ್ವೋ ಗೊತ್ತಿಲ್ಲ. ಯಾಕಂತೇಳಿದರೆ ಗೃಹಲಕ್ಷ್ಮಿ 2,000 ದೊಡ್ಡ ಅಮೌಂಟು ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿಯ ಬಗ್ಗೆ ಅವರು ಏನಂತ ಹೇಳಿದ್ರೆ ಒಲವನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ ಮೋಸ್ಟ್ಲಿ ನಮ್ಮ ಜನಗಳು ಮರೆತು ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಅದು 2 ತಿಂಗಳ ಹಣ ಬಿಟ್ಟಾದಮೇಲೆ ಸರ್ಕಾರದವರು ಸುಮ್ಮನಾಗ್ಬಿಟ್ರು. ಜನನೇ ಮರ್ತು ಬಿಟ್ಟಿದ್ದಾರೆ ನಾವೇನು ಅಂತ ಹೇಳ್ಬಿಟ್ಟು ಸರ್ಕಾರದವರೇ ಸುಮ್ಮನಾಗಿದ್ದಾರೆ. ಅದಾದಮೇಲೆ ಇವಾಗ ಗೃಹಲಕ್ಷ್ಮಿಗೆ ಗೃಹಲಕ್ಷ್ಮಿ ಸಂಘ ಅಂತ ತೊಗೊಂಡಿದ್ದಾರೆ. ಗೃಹಲಕ್ಷ್ಮಿ ಸಂಘ ಅಂತ ತೊಗೊಂಡಾಗ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ಅವರು ಮಾತಾಡ್ತಾ ಇಲ್ಲ. ಬಟ್ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡ್ತಾ ಇರೋರು ಯಾರು, ನಮ್ಮ ಯೂಟ್ಯೂಬರ್ಸ್ಗಳು ಅಥವಾ ಮಾಧ್ಯಮದವರು ಮಾತ್ರ ಮಾತಾಡ್ತಾ ಇದ್ದಾರೆ. ಅಯ್ಯೋ ಹಣ ಬಂದಿಲ್ಲ, ಗೃಹಲಕ್ಷ್ಮಿಯವರಿಗೆ ಹಣ ಬಂದಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಬಿಟ್ಟರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ಗಳು ಬಂದಿಲ್ಲ. ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾರಾದರೂ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಸಂಜೆಗೆ ಬರುತ್ತೆ, ಸಾಧ್ಯನೇ ಇಲ್ಲ. ಸರ್ಕಾರದಿಂದ ಅಧಿಕೃತ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಅವರು ಇವಾಗ ಏನಂತ ಹೇಳಿದ್ರೆ, ಇದೇ ತಿಂಗಳ 19ನೇ ತಾರೀಕು ಗೃಹಲಕ್ಷ್ಮಿ ಸಂಘದ ಒಂದು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾರೆ. ಅವತ್ತು ಅಂಗನವಾಡಿ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಂದು 2-3 ಕಾರ್ಯಕ್ರಮಗಳನ್ನು ಅವರು ಕಂಠೀರವ ಸ್ಟುಡಿಯೋದಲ್ಲಿ ಹಮ್ಮಿಕೊಂಡಿದ್ದಾರೆ. ಆವತ್ತಿನ ದಿನ ನಮ್ಮ ಮಹಿಳೆಯರು ಅಲ್ಲಿ ಸಾರ್ವಜನಿಕರು ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿ ಹೋದಾಗ ನಮಗೆ ಎಲ್ಲರೂ ಸಿಗ್ತಾರೆ. ಸೊ ಅಲ್ಲಿ ಯಾರಾದರೂ ಇದರ ಬಗ್ಗೆ ಕ್ವಶನನ್ನು ಮಾಡಿದಾಗ ಅವತ್ತು ನಮಗೆ ಉತ್ತರ ಸಿಗಬಹುದು. ಮೇಲಾಗಿ ಅವರು 20ನೇ ತಾರೀಕಿನ ನಂತರ ಅಂತಲೇ ಹೇಳಿದ್ದಾರೆ. ಕೊಡೋದಾಗಿದ್ದರೆ ಅವರು 2ನೇ ವಾರದಲ್ಲೇ ಕೊಡಬೇಕಾಗಿತ್ತು. ಬಟ್ ಇಲ್ಲಿಯವರೆಗೂ ಗೃಹಲಕ್ಷ್ಮಿ ಹಣ ಅನ್ನೋ ಸುದ್ದಿನೇ ಎಲ್ಲೂ ಬಂದಿಲ್ಲ ಅಂತ ಹೇಳಿದರೆ, ಈ ಸಂಘದ ಹೆಸರಿನಲ್ಲಿ ಅದನ್ನು ಅವರೇನಾದರೂ ಸ್ಟಾಪ್ ಮಾಡಬೇಕಂತ ಇದ್ದಾರಾ ಅಥವಾ ಮುಂದುವರಿಸ್ತಾರಾ ಏನು ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. ನಾನು ಸ್ಟಾಪ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ವಿಚಾರಗಳು ಬರ್ತಾ ಇಲ್ಲ. ಎಷ್ಟು 4 ತಿಂಗಳ ಹಣವನ್ನು ಪೆಂಡಿಂಗ್ ನಿಲ್ಲಿಸ್ಕೊಂಡಿದ್ದಾರೆ. ಅದರಲ್ಲಿ 2 ತಿಂಗಳ ಹಣ ಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. DBTಲಿ ನೋಡಿದರೆ ಹಣನೇ ಬಂದಿಲ್ಲ. ಇವರು ಜನನ ಯಾಮಾರಿಸ್ತಾ ಇದ್ದಾರಾ ಅಥವಾ ಜನನೇ ಯಾಮಾರ್ತಾ ಇದ್ದಾರಾ ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಅನ್ನೋದು ಕಾಂಗ್ರೆಸ್ಸಿನ ಒಂದು ಕನಸಿನ ಯೋಜನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತೇಳಿದರೆ ಅವರು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ದಾರೆ. ಯೋಜನೆಯ ಉದ್ದೇಶ ಚೆನ್ನಾಗಿತ್ತು. ಬಟ್ ಇವಾಗ ಜನ ಹೆಂಗಾಗಿದೆ ಅಂದರೆ, ನಮಗೆ ಯಾಕೆ ಕೊಡಬೇಕಿತ್ತು 2,000 ಅನ್ನೋ ರೇಂಜಿಗೆ ಮಾತಾಡೋ ರೀತಿ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಅವರು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿರೋದ್ರ ಪ್ರಕಾರ ಅದನ್ನು ನಡೆಸಬೇಕಿತ್ತು. ಸರಿಯಾಗಿ 2 ವರ್ಷ ಸಹ ಅವ್ರು ನಡೆಸಲಿಲ್ಲ. 1.5 ವರ್ಷದಿಂದನೇ ಅವರು ಏನಂತ ಹೇಳಿದ್ರೆ ಕಂತುಗಳನ್ನು ಮಿಸ್ ಮಾಡಿ ಹಾಕೋವಂಥದ್ದು ಸ್ಟಾರ್ಟ್ ಆಯಿತು. ಸೊ ಕರೆಕ್ಟಾಗಿ 1.5 ವರ್ಷ ಕೂಡ ಅವರು ನಡೆಸ್ತಿಲ್ಲ. 1.5 ವರ್ಷ ಆಗ್ತಿದ್ದಂಗೆ ಅವ್ರು ಏನು ಮಾಡಿದರು, ಆನ್ ಟೈಮಿಗೆ ದುಡ್ಡು ಕೊಡೋದನ್ನ ನಿಲ್ಲಿಸ್ಬಿಟ್ರು. ಅದು ಸರ್ವರ್ ಪ್ರಾಬ್ಲಮ್ ಇದೆ, ಅದಿದೆ ಇದಿದೆ ಅಂತೇಳಿ ಈ ತಿಂಗಳದ್ದು ಮುಂದಿನ ತಿಂಗಳು ನೆಕ್ಸ್ಟ್ ಮಂತು. ಸೊ ಈ ಥರನೇ ಮಾಡ್ತಾ ಬಂದರು. ಹಣನ ಸರಿಯಾಗಿ ಕೊಡ್ತಾ ಇಲ್ಲ. ಸೊ ಇವಾಗ ಏನಂತ ಹೇಳಿದರೆ, ಹಣ ಬರುತ್ತಾ ಅಂದರೆ ಖಂಡಿತವಾಗ್ಲೂ ಬರುತ್ತೋ ಬರೋದಿಲ್ವೋ ಅದ್ರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ. 20ನೇ ತಾರೀಕು ನಂತರ ಅಂತ ಹೇಳಿದ್ದಾರೆ. ಹಣ ಇವತ್ತೇ ಬರುತ್ತೆ, ಈಗಲೇ ಬರುತ್ತೆ ಅಂತ ಹೇಳಿದರೆ ದಯವಿಟ್ಟು ಯಾರನ್ನು ನಂಬಬೇಡಿ. ಅದು ಒಂದು ಫೇಕ್ ನ್ಯೂಸ್ ಆಗಿದೆ. ಸರ್ಕಾರದ ಕಡೆಯಿಂದ ಏನು ವಿಷಯ ಮುಟ್ಟುತ್ತಲ್ವ ಅದೇ ಸತ್ಯವಾದ ವಿಷಯ ಆಗಿರುತ್ತೆ. ಅದರ್ವೈಸ್ ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು, ಯಾರೇ ಹೇಳ್ತಾರೆ ನಮಗೆ ಹಣ ಬಂದಿದೆ, ಆಲ್ರೆಡಿ ಬಂದೋಗ್ಬಿಟ್ಟಿದೆ, ಇವತ್ತು ಬಂದಿದೆ, ನಾಳೆ ಬಂದಿದೆ, ಖಂಡಿತವಾಗ್ಲೂ ಬರೋದಿಲ್ಲ. ಸರ್ಕಾರದ ಕಡೆಯಿಂದ ಹಣ ಬಂದರೆ ಎಷ್ಟು ಜನ ಇದ್ದಾರಲ್ವ ಗೃಹಲಕ್ಷ್ಮಿಯವರು, ಅಷ್ಟು ಜನರಿಗೂ ಬರಬೇಕಾಗುತ್ತೆ. 3 ಕೋಟಿಗಿಂತ ಅಧಿಕ ಮಹಿಳೆಯರಿದ್ದಾರಲ್ವ, ಅಷ್ಟು ಜನರಿಗೂ ಬರಬೇಕಾಗುತ್ತೆ. ಒಬ್ಬರು ಇಬ್ಬರಿಗೆಲ್ಲ ಹಾಕಿಬಿಟ್ಟು ಅವ್ರೇನು ಟ್ರಯಲ್ ನೋಡಲಿಕ್ಕೆ ಹೊಸದಾಗಿ ಹಣವನ್ನು ಕೊಡ್ತಾ ಇಲ್ಲ. ಈ ಒಂದು ಯೋಜನೆ ಅನುಷ್ಠಾನಕ್ಕೆ 2.5 ವರ್ಷ ಆಗಿದೆ. ಸೊ ಹಾಗಾಗಿ ಯಾರನ್ನೂ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಸರ್ಕಾರದ ಕಡೆಯಿಂದ ಅಧಿಕೃತ ಮಾಹಿತಿ ಬರೋವರೆಗೂ ಕಾಯಿರಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿಷಯ ನನಗೇನಾದರೂ ಗೊತ್ತಾಯಿತು ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.